ಚಿತ್ರದುರ್ಗ ಎಕ್ಸಿಟ್ ಆಗಿಬಿಟ್ಟು ಇವಾಗ ಪುಣೆ ಹೈವೇ ತೊಗೊಂಡಿದ್ದೀನಿ. ಇಲ್ಲಿಂದ 70 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಪ್ರಸನ್ನ ಮೀಟಪ್ ಪಾಯಿಂಟ್ಗೆ. ಮೇ ಬಿ 1.5 ಅವರ್ ತೋರಿಸ್ತಾ ಇದೆ, ಬಟ್ ನಮಗೆ 1 ಅವರ್ ಸಾಕು ಅನಿಸುತ್ತೆ. ಸೊ 60 ಇದ್ದಿದ್ದು ಸ್ಪೀಡನ್ನ 85-90 ಕನ್ವರ್ಟ್ ಮಾಡಿದ್ದೀವಿ ಇವಾಗ. ಸೊ ಇಲ್ಲ ಅಂತ ಹೇಳಿದ್ರೆ ಪಿಕಪ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಹೊಟ್ಟೆ ಬೇರೆ ಹಸಿತಾ ಇದೆ. ಅವ್ನು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡೋಣ ಅಂತ ಹೇಳ್ತಿದ್ದಾನೆ. ಬಟ್ ಯಾ ವಿ ಹ್ಯಾವ್ ಟು ಕವರ್ ಅಪ್ ದ ಟೈಮ್. ಬಟ್ ಆ್ಯಕ್ಚುಲಿ ಮಳೆ ಇಲ್ಲಿದ್ದರೆ ಸಾಕು ಗುರು. ಬಟ್ ನನ್ನ ಪ್ರಕಾರ ಅಪ್ ಟು ಶಿರ್ಸಿ ತನಕ ಮಳೆ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಬಟ್ ಮಳೆ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ರೈಡ್ ಮಾಡ್ಬೋದು. ಅದರ್ವೈಸ್ ನಾನು ರೈನ್ ಗೇರ್ ಬೇರೆ ತಂದಿಲ್ಲ, ಅದೊಂದು ಪಚಿತಿ ಯಾವಾಗಲೂ ಮಿಸ್ ಮಾಡ್ತಾ ಇರ್ತೀನಿ. ಶಿಟ್. ನಾವು ದಾವಣಗೆರೆ ರೀಚ್ ಆಗಿದ್ದೀನಿ. ಸೊ ದಾವಣಗೆರೆ ಸ್ಪೆಷಲು ಬೆಣ್ಣೆ ದೋಸೆ. ಐ ಥಿಂಕ್ ಬ್ರೇಕ್ಫಾಸ್ಟ್ಗೆ ಅದನ್ನೇ ತಿನ್ನೋಣ, ಹೆಂಗೆ ಐಡಿಯಾ ಇಲ್ಲ. ಬಟ್ ದಾವಣಗೆರೆಯಲ್ಲೇ ಪ್ರಸನ್ನ ಜಾಯಿನ್ ಆಗೋದು. ಬಟ್ ಐ ಥಿಂಕ್ ಆನಂದ್ ಮುಂದೆ ಇದ್ದಾನೆ, ಸೊ ಹಿ ಮೈಟ್ ಸ್ಟಾಪ್ ಸಮ್ವೇರ್. ನೋಡೋಣ. ಐ ಥಿಂಕ್ ಪ್ರಸನ್ನ ಬಂದಿರ್ತಾನೆ ಇಷ್ಟೊತ್ತಿಗೆ. ಲೆಟ್ಸ್ ಸಿ. ಏನಪ್ಪ ಶಿಷ್ಯ, ಹಬ್ಬ ದೇವ, ಯಬ್ಬ ಏನೋ ನಾಷ್ಟಲ್ಲಿ ಮಾಡೋದು ಇವಾಗ. ಬಾ ಗಾಡಿ ಒಳಗೆ ಹಾಕೋಣಾಗಾದ್ರೆ. ಫೈನಲಿ ಆಲ್ ಮೆಟ್ ಟುಗೆದರ್. ಸೊ ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ. ಹಸೆ ಬೇರೆ ಆಗ್ತಾಯಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್ ಬೆಣ್ಣೆ ದೋಸೆ. ನೋಡೋಣ ಹೇಗಿರುತ್ತೆ ಅಂತ. Exactly in Haveri, beautiful district. But ಇನ್ನು 50 kilometers ಇದೆ ಗುರು ಬನವಾಸಿಗೆ. ಐ ಮೀನ್ ಟೆಂಪಲ್ಗೆ ಸ್ಪೆಸಿಫಿಕಲಿ. ಬಟ್ I don't know, ತುಂಬ ಲೇಟ್ ಆಗಿಬಿಟ್ಟಿದೆ. ಬಟ್ ರೋಡ್ ಸಾಗೋದಾಗಿದೆ ಇಲ್ಲಿ ತನಕ. ಶುರುವಾಯಿತು ಗುರು ಕಚಡ ರೋಡು. ಅದು ಮಳೆಗಾಲ, ಇವಾಗ ಪೀಕ್ ಮಾನ್ಸೂನ್ ಮುಗ್ದಿದೆ. ರೋಡಿನ ಪಚಿತಿ ಅಂತೂ ಕಿತ್ತೋಗಿರುತ್ತೆ ಇವಾಗ. ಅಬ್ಬಾ ದೇವ, ನೋ ಅದರ್ ಚಾಯ್ಸ್. ಬಾಯ್. ರೋಡ್ ಕಂಡೀಷನ್ ವರ್ಸ್ಟ್ ಇದೆ, ಬಟ್ ವ್ಯೂಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಬ್ಬ ವ್ಯೂ ಮಾತ್ರ ಅಯ್ಯಬ್ಬ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಓ ಮೈ ಗುಡ್ನೆಸ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಉಫ್.
ಇದೇ ಥರ ರೋಡ್ ಅನಿಸುತ್ತೆ ಎಂಡ್ ತನಕ. ಇವಾಗ ನನ್ನ ಪ್ರಕಾರ ಒಂದು 25 to 30 ಕಿಲೋಮೀಟ್ರ್ ಹೆಂಗೆ ಹೊಡಿಯೋದು. ಚೆನ್ನಾಗಿದೆ ಈ ರೋಡ್ ಮಾತ್ರ. ಆ ಕಡೆ ಲೇಕು, ಈ ಕಡೆ ರೋಡು, ಆ ಕಡೆ ತೋಟ, ಬಿಂದಾಸ್. ಬನವಾಸಿ 16 ಕಿಲೋಮೀಟ್ರು. ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಕು ರೀಚ್ ಆಗಲಿಕ್ಕೆ. ಎಲ್ಲಿ ನೋಡಿದ್ರು ಕಾಫಿ, ಅಡಿಕೆ ತೋಟ ಅಲ್ಲ ಅವರು. ಇವಾಗ ಲೈಟಾಗಿ ಬಿಸಿಲು ಬೀಳ್ತಾ ಇದೆ. ಐ ಮೀನ್ ಟೈಮ್ 1:15 ಆಯ್ತಲ್ಲ. ಏನು ಕಾರ್ನರಿಂಗ್ ಮಾಡ್ಬೋದು ಗೊತ್ತಾ? ಏನು ಬ್ಯೂಟಿಫುಲ್ ಆಗಿದೆ ರೋಡ್ ಇದು. ಕದಂಬರ ನಾಡು ಬನವಾಸಿಗೆ ಸ್ವಾಗತ. ಫೈನಲಿ ಬನವಾಸಿ. ಇಲ್ಲಿಂದ ಟೆಂಪಲ್ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ಐ ಥಿಂಕ್ ಹತ್ರನೇ ಇದ್ದಿರುತ್ತೆ. ನೋಡೋಣ. ಆಲ್ರೆಡಿ 2 o'clock ಆಗ್ತಾ ಬಂದವರು. ಸಖತ್ ಸಖತ್ ಲೇಟ್ ರೀಚ್ ಆಗಿದ್ದೀವಿ. ತುಂಬ ಹೊತ್ತು ಬ್ರೇಕ್ಸ್ ತೊಗೊಂಡ್ವಿ. ಆಮೇಲೆ ಒಂದು ಲೆಫ್ಟ್ ಮಿಸ್ ಆಯಿತು. ಬಿಗ್ ಬ್ಲಂಡರ್ಸ್. ಲೆಟ್ಸ್ ಓಕೆ. ಬನವಾಸಿ ಏನು ಕ್ವೈಟ್ ಆಗಿದೆ ಮಧ್ಯಾಹ್ನ ಅಂತನಾ? ಇಷ್ಟು 417 ಕಿಲೋಮೀಟರ್ ಗುರು. ರೇನು ರನಾ ನಾ ನಾ ರೇನು ರೇ